1200 ವರ್ಷ ಆಗಿದೆ ಪ್ರತಿಷ್ಠಾಪನೆಯಾಗಿ. ಮೊದಲು ಊರು ಇಲ್ಲೇ ಇತ್ತು, ರಾಜೇಂದ್ರ ಸಿಂಹನಗರಿ ಅಂತ ಊರ ಹೆಸರು, ಅಗ್ರಹಾರ ಅಂತ ಕರೀತಾ ಇದ್ರು. ಈ ನದಿನ ಸ್ನಾನ ಮಾಡಿದವ್ರಿಗೆ ಚರ್ಮಕಾರಣ ವಾಸಿ ಆಗುತ್ತೆ ಅನ್ನೋ ಪ್ರತೀತಿ ಇತ್ತು. ಫ್ಲಡ್ ಬಂದು ಊರೇ ಕೊಚ್ಕೊಂಡು ಅಲ್ಲಿ ಎತ್ತರವಾಗಿ ಮರಳಿತ್ತು, ಮರಳ ಮೇಲೆ ಮನೆಗಳು ಕಟ್ಕೊಂಡ್ರು, ಅದಕ್ಕೆ ಮರಳ ಊರು ಅಂತ ಹೆಸರು ಬಂತು. ಚಿಕ್ಕದಾಗಿರೋದು ಚಿಕ್ಕ ಮರಳೂರಾಯ್ತು, ದೊಡ್ಡ ಮರಳೂರಾಯ್ತು, ಮರಳ ಊರಿಗೆ ಮಳೂರು ಅನ್ನೋ ಪ್ರತೀತಿ ಬಂತು. ಶಿವನಾರಾಯಣ ಪ್ರತ್ಯಕ್ಷ ಆಗಿ ಏನು ಹೊರಬೇಕು ಕೇಳಿ ಇದ್ದಾಗ ಈ ಥರ ಜನಗಳಿಗೆಲ್ಲ ನಾನಾ ಥರ ಕಷ್ಟ ಬಂದಿದೆ, ಎಲ್ಲ ದಿಕ್ಕಪಾಲ ಹೊರಟೋದ್ರು, ಕಾಯಿಲೆ ಕಸಗಳಿಂದ ನರಳ್ತಾ ಇದ್ದಾರೆ, ಅವ್ರಿಗೆ ಇಷ್ಟಾರ್ಥಗಳು ನೆರವೇರಬೇಕು ಅನ್ನೋದನ್ನು ಅನುಗ್ರಹ ಮಾಡಬೇಕು ಅಂದಾಗ ಲಕ್ಷ್ಮೀ ಸ್ವಾಮಿ ವಿಗ್ರಹ ಪ್ರತಿಷ್ಠಾಪನೆ ಮಾಡಿ ನನ್ನ ಶಕ್ತಿಯಲ್ಲೂ ತುಂಬ್ತೀನಿ, ಯಾರು ಬಂದು ಇಲ್ಲಿ ಸ್ವಾತಂತ್ರ್ಯ ದಿವಸ ಅಭಿಷೇಕ ನೈವೇದ್ಯ ಎಲ್ಲ ಮಾಡ್ಕೊಂಡು ಹೋಗ್ತಾರೋ ಅವ್ರಿಗೆ ಇಷ್ಟಾರ್ಥಗಳು ನೆರವೇರಲಿ ಅನ್ನೋದನ್ನು ಅನುಗ್ರಹ ಮಾಡಿದ್ದಾರೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ಕರ್ನಾಟಕ ಚರಿತ್ರೆಯ ಮತ್ತೊಂದು ಸ್ಥಳಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಈ ದಿನ ಬಂದಿದ್ದೀನಿ ಒಂದು ಸ್ಪೆಷಲ್ ಆಗಿರುವಂತಹ ಜಾಗಕ್ಕೆ. ಇದು ಬಂದು ದೊಡ್ಡಮಳ್ಳೂರು, ಚನ್ನಪಟ್ಟಣ ತಾಲೂಕು, ರಾಮನಗರ ಜಿಲ್ಲೆಯಲ್ಲಿ ಬರುತ್ತೆ. ಈ ದೇವಸ್ಥಾನದ ಹೆಸರು ಏನಪ್ಪ ಅಂದರೆ ಶ್ರೀ ನದಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ಅಂತ. ಸೊ ಈ ದೇವಸ್ಥಾನದಲ್ಲಿ ಸಾಕಷ್ಟು ಪ್ರತೀತಿ ಮತ್ತು ಸಾಕಷ್ಟು ಚರಿತ್ರೆಯನ್ನು ಸಹ ಹೊಂದಿದೆ. ಯಾಕಂದರೆ ಈ ದೇವಸ್ಥಾನ ಸುಮಾರು 1200 ವರ್ಷಗಳ ಹಿಂದಿನದ್ದು ದೇವಸ್ಥಾನ ಅಂತ ಗುರುತಿಸಿದ್ದಾರೆ. ಹಾಗೆ ಇದು ಮುಜರಾಯಿ ಇಲಾಖೆಯವರ ಅಧೀನಕ್ಕೆ ಒಳಗಾಗಿದೆ. ಹಾಗೆ ಇದು ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ಈ ದೇವಸ್ಥಾನದಲ್ಲಿ ಈ ಒಂದು ದೇವರಿಗೆ ಸಾಕಷ್ಟು ಶಕ್ತಿ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ಇದು ಇಲ್ಲಿರುವಂತಹ ನದಿಯಿಂದ ಸ್ನಾನ ಮಾಡಿದ್ರೆ ಯಾರಿಗೆಲ್ಲ ಚರ್ಮ ರೋಗ ಇದೆ ಅಥವಾ ಚರ್ಮದಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ, ಚರ್ಮ ಕಾಯಿಲೆಗಳಿದ್ದರೆ ಖಂಡಿತವಾಗ್ಲೂ ಮಾಯ ಆಗುತ್ತೆ ಅಂತಲೇ ಹೇಳ್ತಾ ಇದ್ದಾರೆ. ಹಾಗೆ ಇದು ಕಣ್ವ ಮಹರ್ಷಿಗಳಿಂದ ಪ್ರತಿಷ್ಠಾಪಿಸಲ್ಪಟ್ಟಿರುವಂತಹ ದೇವಾಲಯದ ವಿಗ್ರಹ ಅಂತಲೇ ಹೇಳ್ಬೋದು. ಕಣ್ವ ಮಹರ್ಷಿಗಳು ತಪಸ್ಸಿಗೆ ಕೂತಿರ್ಬೇಕಾದ್ರೆ ಊರಲ್ಲೆಲ್ಲ ಪ್ಲೇಗ್ ರೋಗ ಬಂದಿರಬೇಕಾದ್ರೆ ಕಣ್ವ ಮಹರ್ಷಿಗಳು ತಪಸ್ಸಿಗೆ ಕೂತಿದ್ರಂತೆ. ಸೊ ಆ ಒಂದು ತಪಸ್ಸಿಗೆ ಸಿದ್ಧಿಯಾಗಿರುವಂತಹ ಲಕ್ಷ್ಮೀ ನರಸಿಂಹಸ್ವಾಮಿ ಹೇಳ್ತಾರಂತೆ, ಏನಾಗಿದೆ, ಏನು ತೊಂದರೆ ಇದೆ, ಏನು ವರ ಬೇಕು ಅಂತ ಕೇಳಿದಾಗ ಈ ಥರ ತೊಂದರೆ ಇದೆ ಅಂತ ಹೇಳಿದಾಗ ಲಕ್ಷ್ಮೀ ನರಸಿಂಹಸ್ವಾಮಿ ಹೇಳ್ತಾರಂತೆ, ನನ್ನ ವಿಗ್ರಹವನ್ನು ನೀವು ನಿರ್ಮಾಣ ಮಾಡಿರಿ, ಪ್ರತಿಷ್ಠಾಪಿಸಿ, ಅದರಲ್ಲಿ ನಾನು ನನ್ನ ಶಕ್ತಿಯನ್ನು ತುಂಬ್ತೀನಿ ಅಂತ ಹೇಳಿದ್ರಂತೆ. ಸೊ ಇಲ್ಲಿರುವಂತಹ ಲಕ್ಷ್ಮೀ ನರಸಿಂಹಸ್ವಾಮಿಗೆ ಸಾಕ್ಷಾತ್ ಆ ಒಂದು ದೇವರಿಂದನೇ ಶಕ್ತಿ ತುಂಬಿರುವಂತಹ ವಿಗ್ರಹ ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿ ಬರುವಂತಹ ಭಕ್ತಾದಿಗಳು ಸಹ ಅದನ್ನೇ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿರುವಂತಹ ಅರ್ಚಕರು ಇದ್ರ ಬಗ್ಗೆ ಏನೇ ಹೇಳ್ತಾರೆ ಕೇಳಿ ತಿಳಿಸ್ತೀನಿ ಬನ್ನಿ. ಈ ದೇವಸ್ಥಾನದ ಹಿನ್ನೆಲೆ ಏನು? 1200 ವರ್ಷ ಆಗಿದೆ ಪ್ರತಿಷ್ಠಾಪನೆಯಾಗಿ. ದೇವಸ್ಥಾನ 1200 ವರ್ಷ ಅಂದ್ಬಿಟ್ಟು ಕರ್ನಾಟಕ ಗೆಜೆಟಿಯರ್ನಲ್ಲಿ ರೆಕಾರ್ಡ್ ಆಗಿದೆ. 1500 ವರ್ಷಕ್ಕಿಂತ ಹಳೇದು ಅಂದ್ಬಿಟ್ಟು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವ್ರು ಗೆಸ್ ಮಾಡಿದ್ದಾರೆ. ಮೊದಲು ಊರು ಇಲ್ಲೇ ಇತ್ತು, ರಾಜೇಂದ್ರ ಸಿಂಹನಗರಿ ಅಂತ ಊರ ಹೆಸರು, ಅಗ್ರಹಾರ ಅಂತ ಕರೀತಾ ಇದ್ರು. ಈ ನದಿಗೆ ಡ್ಯಾಮ್ ಇರಲಿಲ್ಲ, ಅವಾಗ ನಿರ್ಮಲಾ ನದಿ ಅಂತ ಹೆಸರಿತ್ತು. ಈ ನದಿನ ಸ್ನಾನ ಮಾಡಿದವ್ರಿಗೆ ಚರ್ಮಕಾರಣ ವಾಸಿ ಆಗುತ್ತೆ ಅನ್ನೋ ಪ್ರತೀತಿ ಇತ್ತು. ಫ್ಲಡ್ ಬಂದು ಊರೇ ಕೊಚ್ಕೊಂಡೋಯ್ತು. ಅಲ್ಲಿ ಎತ್ತರವಾಗಿ ಮರಳಿತ್ತು, ಮರಳ ಮೇಲೆ ಮನೆಗಳು ಕಟ್ಕೊಂಡ್ರು, ಅದಕ್ಕೆ ಮರಳ ಊರು ಅಂತ ಹೆಸರು ಬಂತು. ಚಿಕ್ಕದಾಗಿರೋದು ಚಿಕ್ಕ ಮರಳೂರಾಯ್ತು, ದೊಡ್ಡ ಮರಳೂರಾಯ್ತು, ಮರಳ ಊರಿಗೆ ಮಳೂರು ಅನ್ನೋ ಪ್ರತೀತಿ ಬಂತು. ಆಮೇಲೆ ಇದು ದಟ್ಟವಾದ ಕಾಡಲ್ಲಿ ಕೂತ್ಕೊಂಡು ಕಣ್ವ ಮಹರ್ಷಿಗಳು ತಪಸ್ಸು ಮಾಡ್ತಾರೆ. ತಪಸ್ಸು ಮಾಡಿದಾಗ ಲಕ್ಷ್ಮೀನಾರಾಯಣ ಪ್ರತ್ಯಕ್ಷ ಆಗಿ ಏನು ಹೊರಬೇಕು ಕೇಳಿ ಇದ್ದಾಗ ಈ ಥರ ಜನಗಳಿಗೆಲ್ಲ ನಾನಾ ಥರ ಕಷ್ಟ ಬಂದಿದೆ, ಎಲ್ಲ ದಿಕ್ಕಪಾಲ ಹೊರಟೋದ್ರು, ಕಾಯಿಲೆ ಕಸಗಳಿಂದ ನರಳ್ತಾ ಇದ್ದಾರೆ, ಅವ್ರಿಗೆ ಇಷ್ಟಾರ್ಥಗಳು ನೆರವೇರಬೇಕು ಅನ್ನೋದನ್ನು ಅನುಗ್ರಹ ಮಾಡಬೇಕು ಅಂದಾಗ ಲಕ್ಷ್ಮೀ ಸ್ವಾಮಿ ವಿಗ್ರಹ ಪ್ರತಿಷ್ಠಾಪನೆ ಮಾಡಿ ನನ್ನ ಶಕ್ತಿಯಲ್ಲೂ ತುಂಬ್ತೀನಿ, ಯಾರು ಬಂದು ಇಲ್ಲಿ ಸ್ವಾತಂತ್ರ್ಯ ದಿವಸ ಅಭಿಷೇಕ ನೈವೇದ್ಯ ಎಲ್ಲ ಮಾಡ್ಕೊಂಡು ಹೋಗ್ತಾರೋ ಅವ್ರಿಗೆ ಇಷ್ಟಾರ್ಥಗಳು ನೆರವೇರಲಿ ಅನ್ನೋದನ್ನು ಅನುಗ್ರಹ ಮಾಡಿದ್ದಾರೆ. ಅಲ್ಲಿಂದ ಇಲ್ಲಿ ತನಕ ಇಲ್ಲಿ ಸ್ವಾತಂತ್ರ್ಯ ಪೂಜೆ ವಿಶೇಷ. ಹಾಗಾಗಿ ಭಕ್ತಾದಿಗಳು ಅವತ್ತಿನ ತನಕ ಬಂದು ಅಭಿಷೇಕ ನೈವೇದ್ಯ ಎಲ್ಲ ಮಾಡಿಕೊಂಡು ಇಷ್ಟಾರ್ಥಗಳನ್ನ ನೆರವೇರಿಸ್ಕೊಂಡು ಹೋಗ್ತಾ ಇದ್ದಾರೆ. ಇದು ಸ್ಥಳ ಮಹಿಮೆ, ಇದು ಸ್ವಾತಂತ್ರ್ಯ ಪೂಜೆಯಲ್ಲಿ ವಿಶೇಷ. ಈ ದೇವಸ್ಥಾನದ ಹೆಸರು ನದಿ ನರಸಿಂಹಸ್ವಾಮಿ ದೇವಸ್ಥಾನ. ಅಡ್ರೆಸ್ ಎಲ್ಲಿ ಬರುತ್ತೆ? ನದಿ ಬಂದು ದೊಡ್ಡಮಳ್ಳೂರು ಗ್ರಾಮ, ಚನ್ನಪಟ್ಟಣ ತಾಲೂಕು, ರಾಮನಗರ ಜಿಲ್ಲೆ. ಈ ದೇವಸ್ಥಾನದಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡೋದ್ರೆ ಅಥವಾ ಹರಕೆಗಳೇನಾದರೂ ಇಟ್ಕೊಂಡಿದ್ರೆ ಅದೇನಾದರೂ ಈಡೇರುವಂಥದ್ದು ಇದೆಯಾ? ಅದು ಎಲ್ಲ ಅವ್ರವ್ರಿಗೆ ಸಂಬಂಧಪಟ್ಟಿದ್ದು. ಇದು ಏನಂತಂದ್ರೆ ದೇವರಲ್ಲಿ ಪೂಜೆ ಮಾಡೋದು ನಮ್ಮದು ನಮ್ಮ ಕರ್ತವ್ಯ, ನಾವು ಮಾಡ್ತೀವಿ. ಅವರವರ ನಂಬಿಕೆ. ಅಂದರೆ 1200 ವರ್ಷಗಳ ಹಿಂದೆ. ಓಕೆ ಸ್ವಾಮಿಗಳೇ, ಥ್ಯಾಂಕ್ ಯು.